ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥ ಹಕ್ಕಿರ್ತದೆ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಹೊರಗಡೆ ಬಂದ ಮೇಲೆ ಚಪ್ಪಲಿ ಎಸೆಯೋದು, ನೀವು ಚಪ್ಪಲಿ ಎಸೆಯೋದು ಮಾತ್ರ ನೋಡಿದ್ದೀರ. ನಾವು ಪ್ರದೀಪಿಗೆ ಅವತ್ತೇ ಮಾರನೇ ದಿವಸನೇ, ಅಂದರೆ ಈ ಘಟನೆ ಆಗಿ ಮಾರನೇ ದಿವಸ ಫೋನಲ್ಲಿ ಮಾತಾಡಿದಾಗ ಭಾಳ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಹೇಳಲಿಲ್ಲ ಅವಾಗ ಸಡನ್ನಾಗಿ ಏನು ಅಂಥೇಳಿ. ಫಸ್ಟು ಅದು ಅವರ ಕುಟುಂಬದ ಬಗ್ಗೆ ಒಳಗಡೆ ಇದಾಗಿದ್ದು. ಯಾಕೆಂದರೆ ಒಳಗಡೆ ಮೋಸ್ಟ್ಲಿ ನಿಮಗೂ ಎಷ್ಟರ ಮಟ್ಟಿಗೆ ಆ ಮಾಧ್ಯಮದಲ್ಲಿ ಸಿಕ್ಕಿದ ಗೊತ್ತಿಲ್ಲ ನಿಮಗೆ. ಬಟ್ ಹೀಸ್ ಟ್ರೈಂಗ್ ಟು ಫೈಂಡ್ ಔಟ್. ಐ ಟೋಲ್ಡ್ ಯಾರು ವಿಡಿಯೋ ಮಾಡಿರ್ತಾರೆ ಅದನ್ನು ತಗೋಬೇಕು, ಅದನ್ನು ಕೂಡ ಭಾಳ ಸೀರಿಯಸ್ ಆಗಿ ತಗೋಬೇಕು. ಏನಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಟೀಕಾ ಟಿಪ್ಪಣಿಗಳು ನಡೀತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೋಗಿ ತಾಯಿಯವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅದನ್ನೆಲ್ಲ ಪಾಪ ನಿನ್ನೆ ಭಾಳ ಕಣ್ಣೀರು ಹಾಕ್ಕೊಂಡು ಭಾಳ ದುಃಖ ಮಾಡಿಕೊಂಡು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ರು. ಅಂದರೆ ಒಂಥರ ಈಗೇನಾಗ್ತದೆ, ಅವ್ರಿಗೂ ಸ್ವಲ್ಪ ಹುಮ್ಮಸ್ಸು, ಅವರಿಗೆ ಆ ಯಂಗ್ ಬ್ಲಡ್ ಅಂತ ಏನು ಹೇಳ್ತೀರಾ ಅದಿದೆ. ಅದು ಫಸ್ಟ್ ಅವ್ರ ಕ್ಯಾರೆಕ್ಟರ್ ಕೂಡ ಹಾಗೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ಸರ್ಕಾರಿ ಕಾರ್ಯಕ್ರಮವನ್ನು ಬಂದು ನಿಲ್ಲಿಸ್ತಾರೆ, ಯಾರು ಏನೇ ಆಗಲಿ ಸರ್ಕಾರಿ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಅಧಿಕಾರ ಬರಲ್ಲ. ಯಾರು ನಿಲ್ಲಿಸಿದವರು ಅಂಥೇಳಿ ಮತ್ತೆ ತೊಗೊಂಡ್ರೆ ಮತ್ತೆ ನಾನು ಜಾತಿ ಮಾಡ್ದಂಗೆ ಆಗ್ಬಿಡುತ್ತೆ. ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಒಳಗಡೆ ಹೋಗಿ ಆಮೇಲೆ ನಾವು ನಿನ್ನೆನೂ ತಿಳ್ಕೊಂಡ್ವಿ. ಅಲ್ಲಿ ಏನಾಗಿದೆ, ಇನ್ನೊಂದು ವಿಚಾರ, ಇಲ್ಲಿ ಹತ್ತಿರ ಇದೆ ಚಿಕ್ಕಬಳ್ಳಾಪುರ ಅಂಥೇಳಿ ಎಲ್ಲ ಪೊಲೀಸ್ ಫೋರ್ಸ್ನು ಕೂಡ ಈ ಕಡೆ ತೊಗೊಂಡ್ಬಿಟ್ಟಿದ್ದಾರೆ. ಒಳಗಡೆ ಪೊಲೀಸ್ ಫೋರ್ಸ್ ಭಾಳ ಕಮ್ಮಿ ಇದೆ, ಹೊರಗಡೆಗೆ ಆಮೇಲೆ ಅಕ್ಯುಮುಲೇಟ್ ಮಾಡಿದ್ದಾರೆ. ಚಪ್ಪಲಿ ಎಸ್ದಾಗ ಪ್ರದೀಪ್ ಈಶ್ವರಿಗೆಲ್ಲ ಪೊಲೀಸ್ ಅವ್ರ ತಲೆ ಮೇಲೆ ಬಿದ್ದಿದೆ, ಅದು ಪೊಲೀಸ್ ಅವ್ರಿಗೆ ಬಿದ್ದಿದೆ. ಅದಾದಮೇಲೆ ಅವರು ಸ್ವಲ್ಪ ಆ್ಯಂಗರ್ ಆಗಿ ಸ್ವಲ್ಪ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಫೋನ್ ಮಾಡಿದರು, ಮತ್ತು DG ಅವ್ರಿಗೂ ಮಾಡಿ, ನೋಡಿ ಇದೆಲ್ಲದು ತಪ್ಪಾಗ್ತದೆ. ಯಾಕೆಂದರೆ ಇದು ಎಲ್ಲರಿಗೂ ಹೇಳ್ತಕ್ಕಂಥ ಹಕ್ಕುಗಳು ಬರ್ತದೆ. ಆದರೆ ಕೆಟ್ಟ ಮಾತುಗಳನ್ನು, ಕೆಟ್ಟ ಪದಗಳನ್ನು ಹೆತ್ತ ತಂದೆ ತಾಯಿಯವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ನಾವು ಮತ್ತೆ ಪ್ರದೀಪ್ಗೂ ಹೇಳಿದೆ, ಇವೆಲ್ಲ ರಾಜಕಾರಣದೊಳಗೆ ಇರ್ತದೆ. ಈಗ ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರಪ್ಪ, ಹೇರ್ ಸ್ಟೈಲು ಅವು ಇವು ಅಂತ. ಏನೋ ಅತ್ಲಾಗ ನಡೀತವೆ, ಏನು ತೊಂದರೆ ಏನಿಲ್ಲ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸುಡ್ಗಾಡು ಮಾತಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ವೈಯಕ್ತಿಕವಾಗಿ ಇಷ್ಟೊಂದು ಕೀಳ್ಮಟ್ಟದ ಒಂದು ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು, ಆವಾಗ ಏನಾಗಿದೆ.